Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾಶೀರ್ವಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಿಯರೇ, ಈ ಮಧ್ಯಾಹ್ನ 3 ಗಂಟೆಯ ಸಮಯದಲ್ಲಿ ದೇವರ ವಾಕ್ಯಕ್ಕೆ ನಾವು ಕಿವಿಗೊಡುತ್ತಾ ಇದ್ದೇವೆ. ದೇವರ ವಾಕ್ಯ ನಮಗೆ ಸಾಂತ್ವನವನ್ನು ಕೊಡುತ್ತದೆ ಹಾಗೂ ದೇವರ ವಾಕ್ಯ ನಮ್ಮನ್ನು ಪ್ರೀತಿಸುತ್ತದೆ. ಅಂದರೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ. ನಾವು ನಮ್ಮ ಜೀವನದ ಅನುಭವದಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಪಡೆದುಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಪೂರ್ವಜರ ನಿಮಿತ್ತವಾಗಿ ಕ್ರಿಸ್ತನು ಯಾರು ಎಂಬುದನ್ನ, ದೇವರು ಯಾರು ಎಂಬುದನ್ನ ನಾವು ಅರಿತುಕೊಳ್ಳುತ್ತಾ ಇದ್ದೇವೆ. ಆದರೆ ವಿಶೇಷವಾಗಿ ನಾವು ಧ್ಯಾನಿಸಬೇಕು, ನಾನು ದೇವರನ್ನ ಕಂಡುಕೊಳ್ಳಬೇಕು. ದೇವರನ್ನು ನಾನು ಕಂಡುಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ನಾನು ಕಂಡುಕೊಳ್ಳಬೇಕು. ಇದೇ ಸತ್ಯ. ದೇವರನ್ನ ನೀವು ಕಂಡುಕೊಳ್ಳಬೇಕಾದರೆ ದೇವರ ವಾಕ್ಯವನ್ನು ಕಂಡುಕೊಳ್ಳಬೇಕು. ಬರೀ ಪ್ರಾರ್ಥನೆಯನ್ನು ಕಂಡುಕೊಂಡ್ರೆ ಸಾಧ್ಯವಿಲ್ಲ, ಬರೀ ಪ್ರಾರ್ಥಿಸುವುದರಿಂದ ಸಾಧ್ಯವಿಲ್ಲ. ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು. ಯಾವಾಗ ದೇವರ ವಾಕ್ಯಕ್ಕೆ ನಾನು ಕಿವಿಗೊಡ್ತೇನೋ ಆಗ ನನ್ನ ಪ್ರಾರ್ಥನೆ ಶಕ್ತಿಯುತವಾದ ಪ್ರಾರ್ಥನೆ ಆಗ್ತದೆ. ಇಲ್ಲದಿದ್ದರೆ ಅದು ಕೇವಲ ಒಂದು ಶಬ್ದದ ಪ್ರಾರ್ಥನೆಯಾಗಿ ಹೋಗುತ್ತದೆ. ನಮ್ಮ ಮನಸ್ಸು ತೃಪ್ತಿ, ನಾನು ಪ್ರಾರ್ಥನೆ ಮಾಡಿದೆ, ನಾನು ಪ್ರಾರ್ಥನೆ ಮಾಡಿದೆ, ನಾನು ಪ್ರಾರ್ಥನೆ, ನೀನೇನು ಪ್ರಾರ್ಥನೆ ಮಾಡಿದೆ. ನಿನ್ನ ಪ್ರಾರ್ಥನೆ ದೇವರಿಗೆ ಮೆಚ್ಚುಗೆ ಆಗಬೇಕಾದ್ರೆ ಏನು ಮಾಡಬೇಕು ಎಂಬುದು ನಮಗೆ ಅರಿವಿದೆಯಾ? ದೇವರ ಆಜ್ಞೆಗಳನ್ನು ಪಾಲಿಸಬೇಕು, ದೇವರ ಚಿತ್ತವನ್ನ ಅರಿಯಬೇಕು, ನನ್ನನ್ನು ಕುರಿತಾದ ದೈವ ಪದ್ಧತಿಯನ್ನು ನಾನು ತಿಳಿಯಬೇಕು, ದೇವರು ನನ್ನನ್ನು ಯಾಕೆ ಕರೆದಿದ್ದಾರೆ ಎಂಬುದನ್ನ ನಾನು ಆಲೋಚಿಸಬೇಕು. ಪ್ರಿಯ ಸಹೋದರನೇ, ಸಹೋದರಿಯೇ, ದೇವರು ಈ ಲೋಕವನ್ನೇ ಸೃಷ್ಟಿ ಮಾಡಿದರು ಎಂಬುದಾಗಿ ಹೇಳುತ್ತದೆ. ಹೌದಲ್ಲ? ದೇವರು ಈ ಲೋಕವನ್ನೇ ಸೃಷ್ಟಿ ಮಾಡಿದರು ಎಂಬುದಾಗಿ ನಾವು ಅಂದಿನಿಂದ ಇಂದಿನದವರೆಗೂ ದೈವ ವಚನದ ಮೂಲಕವಾಗಿ ಪ್ರಾರಂಭಿಸಿ ಎಷ್ಟೋ ಗೊತ್ತಿಲ್ಲ ನಮಗೆ, ಯಾರಿಗೂ ಗೊತ್ತಿಲ್ಲ ಈ ಲೋಕ ಯಾವಾಗ ಸೃಷ್ಟಿಯಾಯಿತು ಎಂಬುದಾಗಿ. ಈ ಲೋಕ ಸೃಷ್ಟಿಯಾಗುವುದಕ್ಕೆ ಮುಂಚಿತವಾಗಿ ಹೇಗೆ ಇತ್ತು ಯಾರಿಗೂ ಗೊತ್ತಿಲ್ಲ. ಈ ಲೋಕ ಯಾವ ವರ್ಷದಲ್ಲಿ ಸೃಷ್ಟಿಯಾಯಿತು ಯಾರಿಗೂ ಗೊತ್ತಿಲ್ಲ. ಆದರೆ ಒಬ್ಬ ಸೃಷ್ಟಿಕರ್ತನಿದ್ದಾನೆ. ಈ ಸೃಷ್ಟಿಯನ್ನು ಉಂಟು ಮಾಡಿದವ ಒಬ್ಬನಿದ್ದಾನೆ, ಅವನೇ ದೇವರು. ಈ ಲೋಕ ಸೃಷ್ಟಿಯಾಗಬೇಕಾದ್ರೆ ಒಂದು ವ್ಯಕ್ತಿ ಬೇಕು. ಈಗ ನನ್ನ ಕೈಯಲ್ಲಿ ಒಂದು ಶಿಲುಬೆ ಇದೆ, ಹೌದಲ್ಲ? ಈ ನನ್ನ ಕೈಯಲ್ಲಿರುವ ಒಂದು ಶಿಲುಬೆ ಸೃಷ್ಟಿಯಾಗಲಿಕ್ಕೆ ಒಂದು ವ್ಯಕ್ತಿ ಬೇಕು. ನಾನು ನಿಮ್ಮ ಮುಂದೆ ಇದ್ದೇನೆ, ನಾನು ಸೃಷ್ಟಿಯಾಗಲಿಕ್ಕೆ ಒಂದು ವ್ಯಕ್ತಿ ಬೇಕು. ನೀವಿದ್ದೀರಿ, ನೀವು ಸೃಷ್ಟಿಯಾಗಲಿಕ್ಕೆ ಒಂದು ವ್ಯಕ್ತಿ ಬೇಕು. ನಿಮ್ಮ ತಂದೆಯ ಮೂಲಕವಾಗಿ, ನಿಮ್ಮ ತಂದೆಯ ದೇಹದಿಂದ ಹರಿದೋಡುವ ಸಂಬಂಧ ಮೂಲಕವಾಗಿ ತಾಯಿಯ ಗರ್ಭವನ್ನು ಸೇರಿದಂತ ನಾನು ನೀವು ಕಣ್ಣಿಗೆ ಕಾಣದಂತ ಒಂದು ಅಣುವಾಗಿದ್ದಂತ ನಾನು ನೀವು ಮಾಂಸ ಧರಿಸಿ ಇಂದು ಇಷ್ಟು ದೊಡ್ಡವರಾಗಿದ್ದೇವೆ ಎಂಬುದಾದರೆ ಅದಕ್ಕೆ ಒಂದು ವ್ಯಕ್ತಿ ಬೇಕು. ಆ ದೇವರ ಕೈಕೃತಿ,
ಆ ದೇವರ ಕೈಕೃತಿ. ಆ ದೇವರ ಕೈಕೃತಿ ಇಲ್ಲದೆ ನಾನು ನೀವು ಈ ಲೋಕದಲ್ಲಿ ಇಷ್ಟು ರಮಣೀಯವಾಗಿ ಸುಂದರವಾಗಿ ನಿರ್ಮಿಸಲಾಗಲಿ ಜೀವಿಸಲಾಗಲಿ ಸಾಧ್ಯವಿಲ್ಲ. ಪ್ರಿಯರೇ, ನಿಮ್ಮ ಮುಂದೆ ಒಂದು ಪ್ರಶ್ನೆ ನೀಡುತ್ತೇನೆ. ದೇವರು ಅಂದರೆ ಅರ್ಥ ಏನು? ದೇವರು ಏನರ್ಥ? ಯಾರು ಹೇಳ್ತೀರಿ? ದೇವರು ಅಂದ್ರೆ ಅರ್ಥ ಏನು? ಸುಮ್ಮನೆ ಹಾಗೆ ಲಾಜಿಕಲಿ ನಾವು ಚಿಂತಿಸುವ. ಈ ಪದ, 3 ಪದವ ಇಟ್ಕೊಂಡು ದೇವರು, ಈ 3 ಪದವನ್ನ ಇಟ್ಕೊಂಡು ನಾವು ಚಿಂತಿಸೋಣ. ಏನು ದೇವರು? ಎಲ್ಲಿಂದ ಬಂತು ಈ ಪದ ದೇವರು ಎಂಬ ಪದ? ಯಾರು ಈ ದೇವರು ಎಂಬ ಪದವನ್ನು ಇಟ್ಟರು? ಯಾಕೆ ದೇವರು ಎಂದು ಕರೆಯಬೇಕು? ಒಂದು ಚಿಂತೆ ಮಾಡಿ, ಒಂದು ಆಲೋಚನೆ ಮಾಡಿ. ಯಾರಿಗಾದ್ರೂ ಹೇಳಲಿಕ್ಕಿದೆಯಾ? ಜೂಲಿಯನ ಹೇಳ್ತೀರಾ? ದೇವರು ಅಂದರೆ ಏನು, ಆ ಪದದ ಅರ್ಥ? ಹೆಲೆನ್ ಹೇಳ್ತೀರಾ? ದರ್ಶನ್ ಫರ್ನಾಂಡಿಸ್ ನೀವು ಹೇಳ್ತೀರಾ? ಜೋಸೆಫ್ ನೀವು ಹೇಳ್ತೀರಾ? ಹೌದು, ಗಾಡ್ ಇಸ್ ಲವ್. ಆದರೆ ದೇವರು ಅಂದರೆ ಏನು? ಆ 3 ಪದದ ಅರ್ಥ ದೇವರು ಕನ್ನಡದಲ್ಲಿ ನಾವು ಚಿಂತಿಸೋದಾದ್ರೆ ಏನು? ಯಾಕೆ ಹೇಳ್ತೀರಿ? ನಾನು ಹೇಳ್ಬೇಕಾ? ನೀವು ಮಾತನಾಡಿದ್ರೆ ಚೆನ್ನಾಗಿರ್ತದೆ. ದೇವರು, ಓಕೆ, ನಾನು ಹೇಳ್ತೇನೆ. ದೇ ಎಂಬುದಾದರೆ ದೇಹವಿಲ್ಲದವರು. ಏನ್ ಹೇಳಿ? ದೇ ಅಂದರೆ ದೇಹವಿಲ್ಲದವರು. ವ ಎಂದರೆ ವಯಸ್ಸಿಲ್ಲದವರು, ವಯಸ್ಸೇ ಇಲ್ಲದವರು, ಪ್ರಾಯವೇ ಇಲ್ಲದವರು. ರು ಅಂದರೆ ರೂಪವೇ ಇಲ್ಲದವರು. ರು ಅಂದರೆ ರೂಪವೇ ಇಲ್ಲದವರು, ದೇಹವೂ ಇಲ್ಲದವರು, ವಯಸ್ಸು ಇಲ್ಲದವರು, ರೂಪವೂ ಇಲ್ಲದವರು. ಒಟ್ಟಾರೆಯಾಗಿ ಹೇಳ್ಬೇಕಾದ್ರೆ ಇವರು ಯಾರ ಕಣ್ಣಿಗೂ ಕಾಣದವರು. ಇವರು ಯಾರ ಕಣ್ಣಿಗೂ ಕಾಣದವರು. ಇವರು ನಿರಂತರವಾಗಿ ಆದಿಯಿಂದ ಅಂತ್ಯದವರೆಗೂ ಅಲ್ಫವಾಗಿ ಒಮೇಗವಾಗಿ ಜೀವಂತವಾಗಿ ಮುದಿಪ್ರಾಯದವರಾಗಿ ಪ್ರಕಾಶವುಳ್ಳವರಾಗಿ ನಿಲುವಂಗಿಯನ್ನು ತೊಟ್ಟು ಕಂಚಿನ ಪಾದಗಳಂತೆ ಯಾವ ಅಗಸನಿಂದಲೂ ಸಹ ಶುಭ್ರ ಮಾಡಲಾಗದಂತಹ ವಸ್ತ್ರವನ್ನು ಧರಿಸಿ ಸಿಂಹಾಸನದಲ್ಲಿ ಕುಳಿತು ಉಣ್ಣೆಯಂತಹ ಕೂದಲನ್ನು ಧರಿಸಿ ಕುಳಿತಿರುವಂತಹ ಸೇನಾಧೀಶ್ವರ ಸರ್ವೇಶ್ವರರು. ಅಮೇನ್, ಅಮೇನ್, ಅಮೇನ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಅವರ ಹೆಸರಿಗೆಂದೇ ಅಡ್ಡ ಬೀಳು. ಅವರೇ ದೇವರು. ಈ ದೇವರನ್ನ ಯಾರಿಗೂ ನೋಡಲು ಸಾಧ್ಯವಿಲ್ಲ. ಅಗೋಚರವಾಗಿದ್ದವರು, ಅಗೋಚರವಾಗಿದ್ದವರು. ಆದಿಕಾಲದಲ್ಲಿ ನಾವು ನೋಡುತ್ತೇವೆ, ಬೈಬಲ್ ಶ್ರೀಗ್ರಂಥದಲ್ಲಿ ನೋಡುತ್ತೇವೆ, ದೇವರನ್ನು ನೋಡಿದೆ ಎಂಬುದಾಗಿ ಅಯ್ಯೋ ನಾನು ಸತ್ತು ಹೋಗುತ್ತೇವೆ ಎಂಬುದಾಗಿ ಚಿಂತಿಸಿದವರು. ನೆರಳನ್ನು ನೋಡಿ ದೇವರನ್ನು ಯಾರಿಂದಲೂ ನೋಡಲು ಸಾಧ್ಯವಾಗಲಿಲ್ಲ. ದೇವರ ಶಬ್ದವನ್ನು ಮಾತ್ರ ಕೇಳಲು ಸಾಧ್ಯ. ಆದರೆ ಆ ದೇವರ ಶಬ್ದ ಈ ಕಾಲದಲ್ಲಿ 99% ಇಲ್ಲ, ಕೇಳಲು ಯಾರಿಂದಲೂ ಸಾಧ್ಯವಿಲ್ಲ. 99%. ಆದರೆ 100 ಶತಮಾನ ದೇವರ ಶಬ್ದವನ್ನ ಕೇಳಲಿಕ್ಕೆ ಸಾಧ್ಯ.
ಏನ್ ಬದರ್ 1% ಕೇಳಲಿಕ್ಕೆ ಆಗೋದಿಲ್ಲ, 99% ಕೇಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರೆ ಈಗ 100% ಕೇಳಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಳ್ತಾ ಇದ್ದೀರಲ್ಲ. ಹೌದು, ದೇವರು ಇಂದು ಮಾತನಾಡುತ್ತಾರೆ ನಿನ್ನೊಡನೆ ನನ್ನ ಸಹೋದರ ಸಹೋದರಿ, ವಾಕ್ಯವಾಗಿ ನಿನ್ನೊಡನೆ ಮಾತನಾಡುತ್ತಾರೆ. ವಾಕ್ಯವಾಗಿ ಮಾತನಾಡುವ ನಿನ್ನ ದೇವರು ನಿನ್ನೊಡನೆ ಸದಾ ವಾಸ ಮಾಡಲು ಸಿದ್ಧರಿದ್ದಾರೆ. ದೇವರ ಪ್ರೀತಿಯನ್ನ ನಾವು ಸವಿಯಬೇಕು. ದೇವರ ಪ್ರೀತಿಯಲ್ಲಿ ನಾವು ನೆಲೆಯಾಗಬೇಕು. ಆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಬೇರೂರಬೇಕು. ನಾನು ಹೇಳಿದೆ, ದೇಹವೇ ಇಲ್ಲದವರು, ವಯಸ್ಸೇ ಇಲ್ಲದವರು, ರೂಪವೇ ಇಲ್ಲದವರು ದೇವರು ಎಂದರೆ ಈ 3 ಅಕ್ಷರಗಳು. ಅಂದರೆ ಅವರನ್ನ ಯಾರು ನೋಡಲು ಸಾಧ್ಯವಿಲ್ಲ. ಅಗೋಚರವಾಗಿದ್ದರು. ಆದರೆ ಅದೇ ಸರ್ವೇಶ್ವರ ಸ್ವಾಮಿ ತನ್ನ ಪ್ರಿಯ ಪುತ್ರನ ಮೂಲಕವಾಗಿ ಈ ಲೋಕಕ್ಕೆ ಬಂದರು. ಅಗೋಚರವಾಗಿದ್ದವರು ಗೋಚರವಾದರು. ಆದಿಯಲ್ಲಿಯೇ ಇದ್ದವರು, ಲೋಕ ಸೃಷ್ಟಿಯಾಗೋದಕ್ಕೆ ಮುಂಚಿತವಾಗಿ ವಾಕ್ಯವಾಗಿದ್ದವರು ಇಂದು ನಮ್ಮೊಡನೆ ವಾಸ ಮಾಡಲು ವಾಕ್ಯವಾಗಿದ್ದಾರೆ. ಪ್ರೀಸ್ ದಿ ಲಾರ್ಡ್. ಹೌದು ನನ್ನ ಸಹೋದರ ಸಹೋದರಿ, ದೇವರು ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನು ಈ ಲೋಕಕ್ಕೆ ಕಳುಹಿಸಿದ್ದು ನಮ್ಮನ್ನು ತೀರ್ಪಿಗೆ ಗುರಿ ಮಾಡುವುದಕ್ಕಾಗಿ ಅಲ್ಲ. ಇದನ್ನೇ ಹೇಳ್ತಾರೆ ಯೋಹಾನ ಶುಭ ಸಂದೇಶ 3ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳಬೇಕಾದರೆ ಹೇಳ್ತಾರೆ, ನಮ್ಮನ್ನ ತೀರ್ಪಿಗೆ ಗುರಿಪಡಿಸಲಿಕ್ಕಾಗಿಲ್ಲ ತನ್ನ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿತು. ನೀನು ತಪ್ಪು ಮಾಡಿದ್ಯಾ, ನೀನು ಮೋಸ ಮಾಡಿದ್ಯಾ, ನೀನು ಅನ್ಯಾಯ ಮಾಡಿದ್ಯಾ, ನೀನು ವ್ಯಭಿಚಾರ ಮಾಡಿದ್ಯಾ, ನೀನು ಕಳ್ಳತನ ಮಾಡಿದ್ಯಾ, ನೀನು ಅದು ಮಾಡಿದ್ಯಾ, ಇದನ್ನೆಲ್ಲ ಹೇಳಿ ತೀರ್ಪು ಕೊಡುವುದಕ್ಕಾಗಿ ಅಲ್ಲ ತನ್ನ ಪ್ರಿಯ ಪುತ್ರರನ್ನ ಈ ಲೋಕಕ್ಕೆ ಕಳುಹಿಸಿದ್ದು, ವಾಕ್ಯವಾದಂತಹ ದೇವರನ್ನ ಕಳುಹಿಸಿದ್ದು. ಮಾಡಿದೆಲ್ಲವುಗಳನ್ನ ಕ್ಷಮಿಸುವುದಕ್ಕಾಗಿ. ಅವರ ಮುಂದೆ ಹೋಗಿ, ಅಪ್ಪಾ ನಾನು ಪಾಪಿ, ನನ್ನನ್ನು ಕ್ಷಮಿಸಿರಿ ಎಂದು ಈ ಮಂಡಿಯೂರುವಾಗ ನಿನ್ನ ತಪ್ಪಿಗೆ ನಿನ್ನ ಪಾಪಕ್ಕೆ ತೀರ್ಪು ಕೊಡುವುದಕ್ಕೆ ಬದಲಾಗಿ ಕ್ಷಮೆ ಇತ್ತು ನಿನ್ನನ್ನು ಉದ್ಧರಿಸುವುದಕ್ಕಾಗಿ ದೇವರು ತನ್ನ ಪ್ರಿಯ ಪುತ್ರನನ್ನು ಕಳಿಸಿದರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀನೆಂಥ ಘೋರ ಪಾಪ ಮಾಡಿರಬಹುದು. ಮೊನ್ನೆ ನಾನು ಮತ್ತು ನನ್ನ ಆಧ್ಯಾತ್ಮಿಕ ಗುರುಗಳು ಒಂದು ಕಮ್ಯುನಿಕೇಶನ್ ಮಾಡ್ತಾ ಇದ್ವು. ನಾವು ಯಾವಾಗಲೂ ಮಾತನಾಡ್ತೇವೆ, ನಿಮ್ಮ ಹತ್ರ ನಾವು ಹೇಳ್ತಾ ಇರ್ತೇವೆ. ಆಗ ಈ ಪಾಪವನ್ನು ಕುರಿತು ನಾವು ಚಿಂತೆ ಮಾಡಲಿಕ್ಕೆ ಶುರು ಮಾಡಿದೆವು. ಈ ಡೆವಿಲ್, ದುರಾತ್ಮವನ್ನು ಕುರಿತು ಸಹ ಚಿಂತೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಆಗ ಗುರುಗಳು ಹೇಳಿದರು, ನಾನು ಒಂದು ಪುಸ್ತಕವನ್ನು ಓದಿದೆ ರೋಸಾರಿಯವರವರೇ. ಆ ಪುಸ್ತಕದಲ್ಲಿ ಯಾವೊಬ್ಬ ಮನುಷ್ಯನು ತಪ್ಪು ಮಾಡಲು ಕಾರಣ ಡೆವಿಲ್. ಅವನು ನಮ್ಮೊಡನೆ ಬಂದು ವಾಸ ಮಾಡುತ್ತಾನೆ. ಅವನು ನಮ್ಮೊಡನೆ ಬಂದು ವಾಸ ಮಾಡುವಾಗ ನಾವು ತಪ್ಪು ಮಾಡುತ್ತೇವೆ ಎಂಬುದಾಗಿ ಒಂದು ಪುಸ್ತಕದಲ್ಲಿ ನಾವು ಚಿಂತಿಸಿದೆವು ಎಂಬುದಾಗಿ. ನಾವು ತರ್ಕ ಮಾಡೋದು, ಯಾವಾಗಲೂ ತರ್ಕ ಮಾಡಿ ಒಬ್ರಿಗೊಬ್ರು ನಾವು ವಿವಾದವನ್ನು ಮಾಡಿ ತುಂಬಾ ಸಂತೋಷವಾಗಿ ಸಮಯಗಳನ್ನು ಕಳೆಯುತ್ತೇವೆ. ಹೌದು ಪ್ರಿಯರೇ, ನಮ್ಮಲ್ಲಿ ಬರುವಂತ ಒಂದು ಕೆಟ್ಟ ಆಲೋಚನೆಯಿಂದ ನಾವೇನಾದ್ರೂ ಒಂದು ತಪ್ಪು ಮಾಡಿದ್ದೇವೆ ಎಂದು ಎಣಿಸಿಕೊಳ್ಳಿ, ಒಂದು ಘೋರವಾದ ಪಾಪವನ್ನು ಮಾಡಿದ್ದೇವೆ ಎಂದು ಎಣಿಸಿಕೊಳ್ಳಿ, ದ್ರೋಹ ಮಾಡಿದ್ದೇವೆ ಎಣಿಸಿಕೊಳ್ಳಿ, ಅದು ನಮ್ಮನ್ನ ಚುಚ್ಚುತ್ತಾ ಇರ್ತದೆ. ನಮ್ಮ ಮನಸ್ಸಿನಲ್ಲಿ ಅದು ಹೋರಾಟವನ್ನು ತರ್ತಾ ಇರ್ತದೆ. ನಾನು ತಪ್ಪು ಮಾಡಿದೆ. ಇದರಲ್ಲಿ ಎರಡು ವಿಧಗಳು. ಈ ವಿಷಯದಲ್ಲಿ 2 ವಿಧಗಳು. ಒಂದು, ನಾನು ಪ್ರಾಯಶ್ಚಿತ್ತ ಪಡುವುದಕ್ಕಾಗಿ ನನ್ನ ಮನಸ್ಸಾಕ್ಷಿ ನನ್ನನ್ನು ಪ್ರೇರೇಪಿಸುವಂಥದ್ದು, ನಾನು ಮಾಡಿದ ತಪ್ಪಿನ ಅರಿವನ್ನು ಉಂಟು ಮಾಡುವಂಥದ್ದು. ಎರಡನೆಯದು, ನಾನು ಪಾಪ ಮಾಡಿದ ಕಾರಣ, ಪಾಪ ಮಾಡಿದ ನಿಮಿತ್ತವಾಗಿ ಸೈತಾನನು ಸದಾ ನಾನು ಪಾಪ ಮಾಡಿದ್ದೇನೆ, ನೀನು ಪಾಪ ಮಾಡಿದೀಯಾ, ನೀನು ತಪ್ಪು ಮಾಡಿದೆಯಾ ಎಂಬುದಾಗಿ ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ, ನೀನು ತಪ್ಪು ಮಾಡಿದೆಯಾ, ನಿನ್ನ ಪ್ರಾರ್ಥನೆ ಕೇಳುವುದಿಲ್ಲ, ತಪ್ಪು ಮಾಡಿದೆಯಾ ಎಂಬುದಾಗಿ ಪದೇ ಪದೇ ನಿನ್ನ ಹೃದಯದಲ್ಲಿ ಕ್ರಿಯೆ ಮಾಡುವವನು. ಒಂದು ಪಶ್ಚಾತ್ತಾಪಕ್ಕಾಗಿ ನಿನ್ನ ಮನಸ್ಸಾಕ್ಷಿ
ಕ್ರಿಯೆ ಮಾಡುವಂಥದ್ದು. ಎರಡನೇದು, ಸೈತಾನನು ನೀನು ಪಾಪಿಯಾಗಿ ಉಳಿದು ದೇವರ ಸಾನ್ನಿಧ್ಯಕ್ಕೆ ಹೋಗದಂತೆ ತಡೆ ಮಾಡಿದವನು. ಪ್ರೀಸಲು ಪ್ರೀಸಲು ಹಲ್ಲೆಲೂಯ ಹಲ್ಲೆಲೂಯ ಹಲ್ಲೆಲೂಯ. ಪ್ರಿಯ ಸಹೋದರನೇ ಸಹೋದರಿಯೇ, ನಮ್ಮ ಜೀವನದ ಅನುಭವಗಳು ಸಾಕಷ್ಟಿದೆ. ನಾವು ಸಹ ನೋಡಿ ನಮ್ಮ ಜೀವನದಲ್ಲಿ ಬರೀ ತೀರ್ಪು ಕೊಡ್ತಾ ಇರ್ತೇವೆ. ಯಾರಾದರೂ ಒಂದು ತಪ್ಪು ಮಾಡಿಬಿಟ್ರೆ ಸಾಕು, ಅವರು ಹಾಗೆ ಮಾಡಿದ್ರು, ಅವರು ಹೀಗೆ ಮಾಡಿದ್ರು, ಅವರು ಅಲ್ಲಿ ನೋಡಿದ್ರು, ಇಲ್ಲಿ ನೋಡಿದ್ರು, ಏನು ಅವ್ರ ಬಗ್ಗೆ ಬೇಡದಲ್ಲ ಹೇಳ್ತಾ ಕೂತ್ಕೊಳ್ತೇವೆ. ಕಾರಣ ನಾವು ಬರೀ ತೀರ್ಪು ಕೊಡುವುದಕ್ಕಾಗಿ ಮಾತ್ರ. ತೀರ್ಪು ಕೊಡುವುದಕ್ಕಾಗಿ ಮಾತ್ರ. ಮೊನ್ನೆ ಒಂದು ಕುಟುಂಬ, ಒಂದು ವಿಶ್ವಾಸದ ಕುಟುಂಬ, ಬರೀ ಆ ಪವಿತ್ರ ಕುಟುಂಬವಾಗಿಯೇ ಜೀವಿಸ್ತಾ ಇದ್ದವರು. ಆ ವಿಶ್ವಾಸದ ಕುಟುಂಬದಲ್ಲಿ ಗಂಡನಿಗೆ ಹೆಂಡತಿಗೂ ಸ್ವಲ್ಪ ಮನಸ್ತಾಪ. ಅಂದರೆ ಯಾವುದಕ್ಕಾಗಿರೇ ಬಲಿಪೂಜೆ ಪ್ರಾರ್ಥನೆಗಳೆಲ್ಲವೂ ಇದೆ, ಆದರೆ ಹೆಂಡತಿಗೆ ಗಂಡನ ಮೇಲೆ ಸಂಶಯ. ಯಾವಾಗಲೂ ಸಂಶಯ ಹೆಂಡತಿಗೆ ತನ್ನ ಗಂಡನ ಮೇಲೆ. ಯಾರೋ ವಿಷವನ್ನು ಬೀಜವನ್ನ ಆ ಪತ್ನಿಯಲ್ಲಿ ಬಿತ್ತಿದ್ದರು. ಈ ಬಿತ್ತಿದಂತ ಬೀಜ ಬೆಳೆದು 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 ಹೆಮ್ಮರವಾಗಿ ಹೋಯಿತು. ಏನಾಗಿ ಹೋಯಿತು? ಹೆಮ್ಮರವಾಗಿ ಹೋಯಿತು. ಅದನ್ನ ತಡಿಲಿಕ್ಕಾಗಲ್ಲ, ಪ್ರಾಯವೂ ಸಹ ಹೆಚ್ಚಾಗಿ ಹೋಯಿತು. ಹೀಗಿರುವಾಗ ಒಂದು ದಿನ ಪತಿಯು ಸ್ನಾನಕ್ಕೆ ಹೋಗುವಾಗ ಮೊಬೈಲ್ ಕಳೆದೋಯ್ತು. ಸ್ನಾನ ಮುಗಿಸಿ ಬರುವಾಗ ಮನೆಯಲ್ಲಿ ಮೊಬೈಲ್ ಇಲ್ಲ. ಚಿಂತಾಜನಕ. ಅಯ್ಯೋ ಏನಾಯಿತು, ನನ್ನ ಮೊಬೈಲ್ ಯಾರು ತೆಗೆದುಕೊಂಡು ಹೋದರು ಎಂಬುದಾಗಿ. ಆದರೆ ಅವರಿಗೆ ಗೊತ್ತು ತನ್ನ ಪತ್ನಿ ತೆಗೆದಿದ್ದಾಳೆ ಎಂಬುದಾಗಿ. ಆದರೂ ಮೌನವನ್ನು ತಾಳಿದರು. ಕೊನೆಗೆ 2 ದಿನ ಕಳೆಯುವಾಗ ಈ ವಿಷಯವು ಹೊರಬರುವಾಗ ಬೇರೆ ಒಂದು ವ್ಯಕ್ತಿಯನ್ನು ಸಂಧಿಸುವಂತಹ ಸಂದರ್ಭ. ಆ ವ್ಯಕ್ತಿ ಅವರ ಬಳಿ ಮಾತನಾಡುತ್ತಾರೆ, ಯಾವುದಕ್ಕಾಗಿ ನೀವು ಹೀಗೆ ಮಾಡುತ್ತೀರಿ? ನೀವು ಮಾಡುವುದು ತಪ್ಪಲ್ಲವೇ? ನೀವೀಗೆ ಕಳ್ಳತನ ಮಾಡುವುದು ಸರಿಯಿಲ್ಲಲ್ಲ? ದೇವರಿಗೆ ನೀವು ಲೆಕ್ಕ ಕೊಡಬೇಕಲ್ಲವೇ? ಅವರಿಗೆ ತಿಳಿ ಮಾತನ್ನು ಮಾತನಾಡುತ್ತಾರೆ. 70 ವರ್ಷ ಕಳೆದು ಹೋದಂತಹ ತಾಯಿಯೊಡನೆ ಒಂದು ಬುದ್ಧಿವಾದವನ್ನು ಮಾತನಾಡಿ ಹೊರಡುತ್ತಾರೆ. ಕೊಟ್ಟು ಬಿಡಿ. ಅವ್ರು ಹೇಳ್ತಾರೆ, ಗೊತ್ತಿಲ್ಲ ಅವ್ರು ಎಲ್ಲಿ ಹಾಕಿದ್ರೆ ನನಗೆ ಗೊತ್ತಿಲ್ಲ, ನಾನು ಹೇಗೆ ಕೊಡ್ಲಿಕ್ಕೆ ಆಗ್ತದೆ ಅವರು ಹಾಳು ಮಾಡಿಕೊಂಡ್ರೆ ಎಂಬುದಾಗಿ. ನಾನು ತೆಗೆದುಕೊಂಡಿಲ್ಲ, ಅವ್ರು ಎಲ್ಲಿ ಹಾಕಿದ್ದಾರೆ ಅಂತ ನನಗೆ ಗೊತ್ತಿಲ್ಲ, ಸೊ ನಾನು ಹೇಗೆ ಕೊಡ್ಲಿಕ್ಕೆ ಆಗ್ತದೆ? ಬೇಕಾದ್ರೆ ಮನೆಯಲ್ಲಿ ಹುಡುಕಿ ನೋಡ್ತೀನಿ ನಾನು. ಆಯ್ತು. ಆದರೆ 2 ದಿನವಾಗುವಾಗ ಆ ತಾಯಿ ಅವರ ಕೈಯಲ್ಲಿರುವಂತಹ ಮೊಬೈಲ್ನ ತೆಗೆದುಕೊಂಡು ಬಂದು ಈ ವ್ಯಕ್ತಿಯ ಕೈಲಿ ಕೊಡ್ತಾರೆ. ಇದು ನನಗೆ ಮಂಚದ ಅಡಿಯಲ್ಲಿ ಸಿಕ್ಕಿತ್ತು, ಮಂಚದ ಅಡಿಯಲ್ಲಿ ಸಿಕ್ಕಿತ್ತು. ಇದನ್ನ ತೆಗೆದುಕೊಂಡು ಹೋಗಿ ಅವನ ಮಗನ ಕೈಲಿ ಕೊಡುವಾಗ ಮಗ ತೆಗೆದುಕೊಂಡು ಹೋಗಿ ತಂದೆಯ ಕೈಲಿ ಕೊಡುತ್ತಾನೆ. ತಗೊಳ್ಳಿ ನಿಮ್ಮ ಮೊಬೈಲ್, ಇದು ನಿಮ್ಮ ಪತ್ನಿಯು ತಂದು ಕೊಟ್ಟರು. ಅವರ ಒಳ್ಳೆಯ ಮನಸ್ಸು. ಏಕೆ ಇವರು ನೋಡಿ ಇಲ್ಲಿ ಯಾಕೆ ಅಂದರೆ ಪ್ರತಿಯೊಬ್ಬರು ಈ ತಪ್ಪು ಮಾಡಿದವರನ್ನ ತೀರ್ಪಿಡುತ್ತಾ ಇರ್ತಾರೆ. ನೀನು ಕಳ್ಳ, ನೀನು ಕಳ್ಳಿ, ನೀನು ಕಳ್ಳಿ, ನೀನು ಕಳ್ಳಿ, ನೀನು ಕಳ್ಳ, ನೀನು ಮೋಸಗಾರ, ನೀನು ಅನ್ಯಾಯಗಾರ, ನೀನು ಸುಳ್ಳು ಮಾಡಿದೀಯಾ, ಮೋಸ ಮಾಡಿದೀಯಾ, ವ್ಯಭಿಚಾರ ಮಾಡಿದೀಯಾ, ಬರೀ ತೀರ್ಪನ್ನೇ ಇಡುವುದನ್ನು ನಾವು ನೋಡುತ್ತೇವೆ. ಆದರೆ ಈ ತೀರ್ಪಿಡುವ ಸಂದರ್ಭದಲ್ಲಿ ತೀರ್ಪಿಗೆ ಒಳಗಾಗುವಂತಹ ವ್ಯಕ್ತಿಗಳು ಮನಸ್ಸಾಕ್ಷಿ ಉಳ್ಳವರಾಗಿರುತ್ತಾರೆ. ಅವರನ್ನ ಕೆಟ್ಟವರನ್ನು ಕೆಟ್ಟವರಾಗಿ ನೋಡದೆ ಕೆಟ್ಟವರನ್ನ ಒಳ್ಳೆಯವರಾಗಿ ಬದಲಾಯಿಸಲು ನಾವು ಯತ್ನಿಸುವಾಗ, ಅವರಲ್ಲಿ ಒಳ್ಳೆಯ ನುಡಿಗಳಿಂದ ಮಾತನಾಡುವಾಗ ಅವರು ಬದಲಾವಣೆ ಆಗುತ್ತಾರೆ. ಕಳ್ಳತನ ಮಾಡಿದಂತಹ ವ್ಯಕ್ತಿ ತನ್ನ ಕೈಯಲ್ಲಿರುವಂಥದ್ದು ತಾನು ಮಾಡಿದ ತಪ್ಪು ಎಂಬ ಅರಿವನ್ನು ಮತ್ತೊಬ್ಬರು ಮೂಡಿಸಿದಾಗ, ತಪ್ಪು ಮಾಡುವಂತಹ ವ್ಯಕ್ತಿಯನ್ನು ನೋಡಿ ನೀನು ಮಾಡಿದ್ದು ತಪ್ಪು ಎಂದು ಒಂದು ವ್ಯಕ್ತಿ ವಿಧಿಸುವಾಗ, ಅವರಿಗೆ ವಿವರಿಸುವಾಗ, ಅವರ ಮೇಲೆ ತೀರ್ಪನ್ನು ಕೊಡದೆ ಅವರಿಗೆ ವಿವರಿಸುವಾಗ, ಆ ಕಳ್ಳತನವಾಗಿರುವಂತಹ ಅಥವಾ ಪ್ರಾಮಾಣಿಕನಲ್ಲದ ವ್ಯಕ್ತಿ ಪ್ರಾಮಾಣಿಕನಾಗಿ ಬದಲಾವಣೆಯಾಗುತ್ತಾನೆ. ಪ್ರಾಮಾಣಿಕನಾಗಿ ಬದಲಾವಣೆಯಾಗುತ್ತಾನೆ. ಇಲ್ಲಿ ಯಾರು ತೀರ್ಪಿಗೀಡಾದವರು? ಯಾರು? ತೀರ್ಪಿಡುವವನೇ ತೀರ್ಪಿಗೀಡಾದವನು. ಮೋಸ ಮಾಡಿದವನು, ಕಳ್ಳತನ ಮಾಡಿದವನು, ತಪ್ಪು ಮಾಡಿದವನಲ್ಲ, ಅವನು ಪರಿವರ್ತನೆಯನ್ನು ಹೊಂದಿದನು. ದೇವರ ಮುಂದೆ ಅವನು ಪ್ರಾಮಾಣಿಕನಾದನು, ಪ್ರಾಮಾಣಿಕನಾದನು. ಆದರೆ ಇಲ್ಲಿ ತೀರ್ಪಿಡುವವನಾದ ನಾನು ಮತ್ತು ನೀವು ದೇವರ ಮುಂದೆ ತೀರ್ಪನ್ನು ಕೇಳುವವರಾಗಿದ್ದೇವೆ.
ಈ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ತಾಯಿಯ ಕೈಯಲ್ಲಿ ಕೊಡುವ, ತಂದೆಯ ಕೈಯಲ್ಲಿ ಕೊಡುವಾಗ ಹೇಳ್ತಾನೆ, ಮಗ ಹೇಳ್ತಾನೆ, ನೋಡಿ ನಿಮ್ಮ ಪತಿ ಕೊಟ್ಟಂತ ಮೊಬೈಲ್. ಆಗ ಅವರಿಗೆ ಕೋಪ ಬರ್ತದೆ. ನನಗೆ ಗೊತ್ತು, ಅವಳೇ ತೆಗೆದಿದ್ದಾಳೆ, ನಾನು ಹೇಳಿದ್ದೆ. ಅವರ ಹೇಳುವಾಗ ಹೇಳಿದೆ, ನೋಡಿ ನಿಮ್ಮ ಹೆಂಡತಿ ನಿಮ್ಮನ್ನೆಷ್ಟು ಪ್ರೀತಿಸುತ್ತಾಳೆ, ಅವಳ ಹೃದಯದಲ್ಲಿ ನಿಮ್ಮ ಮೇಲೆ ಪ್ರೀತಿ ಇದೆ ಎಂಬುವ ಕಾರಣದಿಂದ ಆಕೆ ನಿಮಗೆ ಮೊಬೈಲ್ನ ಕೊಟ್ಟಿದ್ದಾಳೆ ವಾಪಸ್, ಇಲ್ಲಾಂದ್ರೆ ಕೊಡ್ತಾ ಇರಲಿಲ್ಲ. ಪ್ರಿಯ, ನಾವು ನಮ್ಮ ಜೀವಿತದಲ್ಲಿ ನಾವು ಅರ್ಥ ಮಾಡಬೇಕು, ನಾವು ಬರೀ ತೀರ್ಪು ಕೊಡುವುದಲ್ಲ. ಹೌದು, ತಪ್ಪು ಮಾಡುತ್ತೇವೆ, ನಾನು ಸಹ ತಪ್ಪು ಮಾಡುತ್ತೇನೆ, ನೀವು ಸಹ ತಪ್ಪು ಮಾಡುತ್ತೇನೆ. ನಾನು ಕಳ್ಳತನ ಮಾಡಿದ್ದೇನೆ, ನೀವು ಕಳ್ಳತನ ಮಾಡಿರಬಹುದು. ವಸ್ತು ಆಗಬಹುದು, ವ್ಯಕ್ತಿ ಆಗಬಹುದು, ಯಾವುದೇ ಒಂದು ದೃಷ್ಟಿಯಲ್ಲಿ ನಾವು ಪಾಪ ಮಾಡಿರಬಹುದು, ತಪ್ಪು ಮಾಡಿರಬಹುದು. ಕ್ರೈಸ್ತನಾಗಿ ಈ ಲೋಕದಲ್ಲಿ ಕರೆ ಹೊಂದಿರುವಂತಹ ನಾನು ನೀನು ತೀರ್ಪಿಡುವುದಕ್ಕಾಗಿಲ್ಲ. ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಸರ್ವೇಶ್ವರಾದ ತಂದೆಯಾದ ದೇವರು ತನ್ನ ಪ್ರಿಯ ಪುತ್ರನನ್ನು ಈ ಲೋಕಕ್ಕೆ ಕಳುಹಿಸಿದ್ದು ನಮ್ಮನ್ನ ತೀರ್ಪಿಗೆ ಗುರಿ ಮಾಡುವುದಕ್ಕಾಗಿ ಅಲ್ಲ, ತೀರ್ಪಿಗೆ ಒಳಗಾದ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ತೀರ್ಪಿರಬೇಕಾದ ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ. ಹೌದಲ್ಲ ಬ್ರದರ್ ವಾಲ್ಟರ್ ಡಿಸೋಜ, ಹೌದಲ್ಲ ಜಾಯ್ಲಿನ್, ಹೌದಲ್ಲ ಸುನಿಲ್. ದೇವರು ನಮ್ಮನ್ನ ತೀರ್ಪಿಡುವುದಕ್ಕಾಗಿ ಲೋಕಕ್ಕೆ ಕರ್ಕೊಂಡ್ಬಲ್ಲ. ಬರೀ ಅವ್ರ ತಪ್ಪನ್ನ ಹುಡುಕು, ಇವ್ರ ತಪ್ಪನ್ನ ಹುಡುಕು, ಅವರು ಕೆಟ್ಟವರಾದ ನೋಡು, ಇವ್ರು ಸುಳ್ಳು ಹೇಳಿದ್ರ ಅಂತ ನೋಡು. ಇಲ್ಲ, ಅದು ನನಗೆ ಬೇಕಿಲ್ಲ, ಅದು ನಿಮಗೆ ಬೇಕಾಗಿಲ್ಲ. ಹೌದಲ್ಲ ಜಾಯ್ಲಿನ್, ನಿಜ ಅಲ್ಲ? ಜಾಯ್ಲಿನ್ ಸೋನು ನಿಜ ಅಲ್ಲ? ವಾಲ್ಟರ್ ಡಿಸೋಜ ನಿಜ ಅಲ್ಲ? ಸುನಿಲ್ ಮಸ್ಕರಿಯಸ್ ನಿಜ ಅಲ್ಲ? ಜೋಸೆಫ್ ನಿಜ ಅಲ್ಲ? ಆದ್ರೆ ನಾವಿದನ್ನ ಮರೆತು ಬಿಡ್ತಾ ಇದ್ದೇವೆ. ನಾವು ಇದನ್ನ ಮರೆತು ಬರೀ ತೀರ್ಪೇ ಕೊಡ್ತಾ ಇದ್ದೇವೆ. ಅವನು ಸರಿ ಇಲ್ಲ, ಇವಳು ಸರಿ ಇಲ್ಲ, ಅವ್ರು ಹಾಗೆ ಮಾಡಿದ್ರು, ಈ ಸಾಮ್ಯರಿಗೆ, ಈ ಸಿಸ್ಟರಿಗೆ, ಈ ಬ್ರದರಿಗೆ, ಈ ಪಾಸ್ಟ್ರಿಗೆ, ಆ ಪಕ್ಕದ ಮನೆಯವನು ಹೀಗೆ, ನನ್ನ ಹೆಂಡತಿ ಹೀಗೆ, ನನ್ನ ಗಂಡ ಹೀಗೆ, ಬರೀ ತೀರ್ಪು ಕೊಟ್ಟೆ ನಾವು ಜೀವಿಸ್ತಾ ಇದ್ದೇವೆ. ಆದ್ರೆ ವಾಕ್ಯ ಹೇಳ್ತದೆ, ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ. ಪುತ್ರನಲ್ಲಿ ವಿಶ್ವಾಸವಿಟ್ಟವನಿಗೆ ತೀರ್ಪಿಲ್ಲ ಅಂದರೆ ಅರ್ಥ, ನೀನು ಯೇಸು ಕ್ರಿಸ್ತನಲ್ಲಿ ವಿಶ್ವಾಸವಿಡುವುದಾದರೆ ನೀನು ಯಾರಿಗೂ ತೀರ್ಪನ್ನು ಕೊಡಲು ಸಾಧ್ಯವಿಲ್ಲ. ಯೇಸು ಕ್ರಿಸ್ತನಲ್ಲಿ ನೀನು ವಿಶ್ವಾಸವಿಡುವ ಕಾರಣ ನಿನಗೆ ತೀರ್ಪಿಲ್ಲ. ಯಾಕೆಂದರೆ ನೀನಾರಿಗೂ ತೀರ್ಪನ್ನು ಕೊಡುವುದಿಲ್ಲ. ತೀರ್ಪು ಕೊಡುವುದಕ್ಕೆ ಮುಂಚಿತವಾಗಿ ನಿನ್ನ ಮನಸ್ಸಿನಲ್ಲಿ ಬರುವ ಚಿಂತನೆ ಇಷ್ಟೇ, ಅವನಿಗೆಂತ ನಾನು ಪಾಪಿ, ಅವನು ಬೆಳಕಿನಲ್ಲಿ ಮಾಡಿದ, ನಾನು ಕತ್ತಲೆಯಲ್ಲಿ ಮಾಡಿದ್ದೇನೆ, ನಾನು ತೀರ್ಪಿಡಲು ಯೋಗ್ಯನಲ್ಲ. ಯಾಕೆಂದರೆ ನಾನು ಯೇಸು ಕ್ರಿಸ್ತರನ್ನು ಅರಿತುಕೊಂಡ ಕಾರಣ, ಯೇಸು ಕ್ರಿಸ್ತರೊಂದಿಗೆ ಜೀವಿಸಿ ಹಂಬಲಿಸುವ ಕಾರಣ ನಾನು ಯಾರಿಗೂ ತೀರ್ಪಿಡಲು ಹೋಗುವುದಿಲ್ಲ. ಹೇಳ್ತಾರೆ ಕೇಳ, ಅಯ್ಯೋ ಅವ್ರು ಮಾಡಿದ್ದವರಿಗೆ ಬಿಡಪ್ಪ, ನಮಗೆ ಯಾಕೆ ಎಂಬುದಾದ ಮಾತನ್ನು ನಾವು ಕೇಳ್ತೇವೆ. ಆತನಲ್ಲಿ ವಿಶ್ವಾಸವಿಡದವನಾದರೂ ಈಗಾಗಲೇ ತೀರ್ಪಿಗೆ ಗುರಿಯಾಗಿದ್ದಾನೆ. ಯಾರು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದಿಲ್ಲ ಅವನು ತೀರ್ಪಿಗೆ ಒಳಗಾಗುತ್ತಾನೆ. ಅಂದ್ರೆ ಯಾರು ಯೇಸು ಕ್ರಿಸ್ತರಲ್ಲಿ ವಿಶ್ವಾಸವಿಡುವುದಿಲ್ಲ ಅವನ ಕೆಲಸ ಏನು? ಬರೀ ತೀರ್ಪಿಡುವ ಕೆಲಸ. ತನ್ನ ತಪ್ಪನ್ನು ಮುಚ್ಚಿಕೊಳ್ಳುತ್ತಾನೆ, ತಾನು ಮಾಡುವ ದೊಡ್ಡ ಮೋಸವನ್ನು ಮುಚ್ಚಿಕೊಳ್ಳುತ್ತಾನೆ, ಮತ್ತೊಬ್ಬರನ್ನ ಎತ್ತಿ ಹಿಡಿಯುತ್ತಾನೆ. ಅದಕ್ಕೆ ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ಕಣ್ಣಿನಲ್ಲಿರುವ ರವೆಯನ್ನ, ಅಣುವನ್ನ ಗಮನಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವಂತಹ, ಹೌದಾ? ಇಲ್ಲ. ನಿನ್ನ ಕಣ್ಣಿನಲ್ಲಿರುವ ದಿಮ್ಮಿಯನ್ನು ನೀನು ಗಮನಿಸದೆ ನಿನ್ನ ಸಹೋದರನ ಕಣ್ಣಿನಲ್ಲಿರುವಂತಹ ಅಣುವನ್ನು ನೀನು ಗಮನಿಸುವುದೇಕೆ? ನೋಡಿ ಯೇಸು ಸ್ವಾಮಿ ಹೇಳಿದಂತ ಮಾತು. ಹೇಳಿದ್ದು ನಾವು ದೇವರನ್ನ ಕಂಡುಕೊಳ್ಳಬೇಕು, ದೇವರ ವಾಕ್ಯದ ಆಳ ಅರ್ಥಗಳನ್ನ ಕಂಡುಕೊಳ್ಳಬೇಕು. ನಾವೇನು ಮಾಡ್ತೇವೆ? ಆ ಶುಭ ಸಂದೇಶ ದೇವಾಲಯದಲ್ಲಿ ಅಥವಾ ಮನೆಯಲ್ಲಿ ಕೂತ್ಕೊಂಡು ಬೈಬಲ್ ಓದಬೇಕಾದ್ರೆ ಆ ಯವನ ಶುಭ ಸಂದೇಶ 3ನೇ ಅಧ್ಯಾಯ 16-21 ವಾಕ್ಯ ಬಡ 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 ಅಂತ ಓದ್ತೇವೆ, ಮುಚ್ಚಿ. ಆದ್ರೆ ಆ ವಾಕ್ಯವೇನು? ಈ ವಿಶ್ವಾಸವಿಡದವನಾರು, ವಿಶ್ವಾಸವಿಟ್ಟವನಾರು, ತೀರ್ಪಿಗೆ ಗುರಿಯಾದವನಾರು, ಯೇಸು ತೀರ್ಪು ಕೊಡಲು ಬಂದವರಲ್ಲ, ಇದೆಲ್ಲ ಏನಿದರ ಅರ್ಥಗಳು, ಮರ್ಮಗಳು ಏನು? ಇವುಗಳನ್ನ ನಾವು ಪವಿತ್ರಾತ್ಮರಿಂದ ಅರಿತುಕೊಳ್ಳಲು ಯತ್ನಿಸಬೇಕು. ಈ ಸ್ವರ್ಗೀಯ ಯಾತ್ರೆಯ ಈ ಸ್ವರ್ಗೀಯವನ್ನ ಶುಶ್ರೂಷೆಯ ಮೂಲಕವಾಗಿ ನಾವು ನಮ್ಮ ವಿಶ್ವಾಸವನ್ನು ದೃಢಪಡಿಸಿಕೊಳ್ಳಲಿಕ್ಕೆ ದೇವರು ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ನಾನು ಹೇಳಿದ ಪ್ರಾರಂಭದಲ್ಲೇ, ಪ್ರಾರ್ಥನೆ ಅಲ್ಲ, ಶಬ್ದವಲ್ಲ, ವಾಕ್ಯದಿಂದ. ದೇವರು ಹೇಳಿದೆ, ದೇವರು ಅಂದರೆ ಏನು ಅರ್ಥ? ದೇವರು ಅಂದರೆ ಏನು ಅರ್ಥ ಯಾರಿಗೂ ಗೊತ್ತಿಲ್ಲ.
ಆದರೂ ಕೆಲವರಿಗೆ ಗೊತ್ತುಂಟು ಈ ಮೂರೂ ಅಕ್ಷರ ದೇವರು. ದೇವರು ದೇ ಎಂಬುದಾದರೆ ದೇಹವಿಲ್ಲದವನು, ವಾ ಎಂಬುದಾದರೆ ಅವನು ವಯಸ್ಸಿಲ್ಲದವನು, ರು ಎಂದರೆ ಅವನು ರೂಪವಿಲ್ಲದವನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹೌದು ಪ್ರಿಯರೇ, ದೇವರನ್ನ ಯಾರು ನೋಡ್ಲಿಕ್ಕೆ ಆಗ್ಲಿಲ್ಲ, ಆದರೆ ದೇವರು ಅಗೋಚರವಾಗಿದ್ದರು, ಆದರೆ ಗೋಚರವಾದರು. ಒಂದು, ತನ್ನ ಪ್ರಿಯ ಪುತ್ರರಾದ ರಕ್ಷಕರಾದ ಪ್ರಭು ಯೇಸುವಿನ ಮೂಲಕವಾಗಿ. ಎರಡನೇದು, ದೇವರು ನನ್ನೊಡನೆ ನಿನ್ನೊಡನೆ ಮಾತನಾಡುತ್ತಾ ಇದ್ದಾರೆ, ದೇವರ ವಾಕ್ಯವಾಗಿ, ವಾಕ್ಯದ ರೂಪದಲ್ಲಿ. ಅದರಿಂದಲೇ ವಾಕ್ಯದಿಂದಲೇ ನಮಗೆ ಬಿಡುಗಡೆ, ಪ್ರಾರ್ಥನೆಯಿಂದ ಬಿಡುಗಡೆ ಇಲ್ಲ. ವಾಕ್ಯವನ್ನ ಆಲಿಸಿ ಧ್ಯಾನಿಸಿ ಅದರಂತೆ ನಡೆಯುವಾಗಲೇ ನಮಗೆ ಬಿಡುಗಡೆ. ಆಗ ಪ್ರಾರ್ಥನೆಯು, ನಿನ್ನ ಪ್ರಾರ್ಥನೆಯು ಶಕ್ತಿಯುತವಾಗುತ್ತದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಯಾರಿಗೆ ಯೇಸು ಕ್ರಿಸ್ತನಲ್ಲಿ ತನ್ನ ಪ್ರಿಯ ಪುತ್ರನಲ್ಲಿ ವಿಶ್ವಾಸವಿಲ್ಲವೋ ಅವನ ತೀರ್ಪಿಗೆ ಗುರಿಯಾಗುತ್ತಾನೆ. ಯಾರು ಯೇಸುಕ್ಕೆ ಎಲ್ಲರೂ ಹೇಳ್ತೇವಲ್ಲ, ನನಗೆ ತುಂಬಾ ವಿಶ್ವಾಸ ಇದೆ, ನಾನು ಯೇಸುವಿಲ್ಲದೆ ಇಲ್ಲ, ನಾನು ದಿನಾ ಪ್ರಾರ್ಥಿಸ್ತೇನೆ, ಸ್ತುತಿಸ್ತೇನೆ, ಯೇಸುವೆ ನನಗೆಲ್ಲ, ನಾವು ತುಂಬಾ ಪ್ರಶಂಸೆಯನ್ನು, ತುಂಬಾ ಸಾಕ್ಷಿಗಳನ್ನೆಲ್ಲ ಕೊಡುತ್ತೇವೆ. ತಿಳ್ಕೊಳ್ಳಿ, ಸರಿಯಾಗಿ ಗಮನಿಸಿ, ಸರಿಯಾಗಿ ಗಮನಿಸಿ. ನಾನು ವಿಶ್ವಾಸಪ್ಪ, ನಾನು ಬಲಿಪೂಜೆ ತಪ್ಪುದಿಲ್ಲ, ನಾನು ಪ್ರಾರ್ಥನೆ ತಪ್ಪುದಿಲ್ಲ, ನಾನು ಸ್ತುತಿಸ ತಪ್ಪುದಿಲ್ಲ, ತುಂಬಾ ಹೇಳ್ತೇವೆ ನಾವು. ನೀವು ಯೋಚನೆ ಮಾಡಿ, ನೀವು ಸಹ ಅದೇ ಹೇಳಿರ್ತೀರಿ, ನೀವು ಸಹ ಅದೇ ಹೇಳಿರ್ತೀರಿ, ನಾನು ಸಹ ಅದೇ ಹೇಳಿರ್ತೇನೆ, ನಾವು ಸಹ ಅದೇ ಹೇಳಿರ್ತೇನೆ. ಆದರೆ ವಾಕ್ಯ ಹೇಳ್ತಾ ಇದೆ, ಆ ಏಕೈಕ ಪುತ್ರನಲ್ಲಿ ನಿನಗೆ ವಿಶ್ವಾಸವಿಲ್ಲ. ಯಾಕೆ? ಇಷ್ಟೇ, ನಿನಗೆ ಆ ಏಕೈಕ ಪುತ್ರನಲ್ಲಿ ವಿಶ್ವಾಸವಿಲ್ಲ ಎಂಬುದು ಸತ್ಯ. ಕಾರಣ, ನೀನು ಅಥವಾ ನಾನು ಯಾವಾಗ ತೀರ್ಪನ್ನು ಕೊಡುತ್ತೇನೋ, ನಾನು ಎಲ್ಲಾ ಮಾಡ್ತಾ ಇದ್ದೇನೆ ಅಂತೇಳಿ ನಾನು ಪರರ ಬಗ್ಗೆ ಯಾವಾಗ ಮಾತನಾಡಿ ಪರರ ತಪ್ಪನ್ನು ಮಾತ್ರ ಎತ್ತಿ ತೋರಿಸುತ್ತೇನೋ, ನಿಜವಾಗಿಯೂ ನೀನು ಕ್ರಿಸ್ತನಲ್ಲಿ ವಿಶ್ವಾಸವಿರುವವನಲ್ಲ. ನೀನು ತೀರ್ಪಿಗೆ ಗುರಿಯಾಗಿರುವೆ. ಆದ್ದರಿಂದ ನಾವು ತೀರ್ಪು ಕೊಡಲು ಯೋಗ್ಯರಲ್ಲ. ನೀನು ತೀರ್ಪು ಕೊಡಲು ಯೋಗ್ಯಳಲ್ಲ. ಕೆಲಸ ನೋಡಿ, ಕಣ್ಣಿಂದ ನೋಡದೇನೆ ತೀರ್ಪು ಕೊಡ್ತೇವೆ, ಯಾರೋ ಹೇಳಿದ ಮಾತನ್ನ ಕೇಳಿ ತೀರ್ಪು ಕೊಡ್ತೇವೆ, ಸಂಶಯದಲ್ಲಿ ತೀರ್ಪು ಕೊಡ್ತೇವೆ, ಸ್ವಂತ ಇಮ್ಯಾಜಿನೇಷನ್ ಅಲ್ಲಿ ಕುಳಿತು ಯೋಚನೆ ಮಾಡಿ ತೀರ್ಪು ಕೊಡ್ತೇವೆ. ಪ್ರಾಮಾಣಿಕರನ್ನು ಅಪ್ರಾಮಾಣಿಕರೆಂದು ಹೇಳ್ತೇವೆ, ನೀತಿಯ ನಿಮಿತ್ತವಾಗಿ ದಂಡನೆಯನ್ನು ಕೊಡ್ತೇವೆ, ಒಬ್ಬರ ಹೆಸರನ್ನು ಕೆಡಿಸ್ತೇವೆ, ವಾದ ವಿವಾದ ಮಾಡಿ ಅವನು ಸರಿಯಲ್ಲ ನಾನು ಸರಿ ಎಂದು ಹೇಳ್ತೇವೆ. ಏನು ಕಾರಣ? ನೀನು ಕ್ರಿಸ್ತನಲ್ಲಿ ವಿಶ್ವಾಸವಿಲ್ಲದವನು, ನೀನು ತೀರ್ಪಿಡುವವನು, ನಿನಗೆ ಕ್ರಿಸ್ತನಲ್ಲಿ ಪಾಲಿಲ್ಲ. ತುಂಬಾ ಆಳವಾಗಿ ಚಿಂತಿಸಬೇಕು ಪ್ರಿಯರೇ, ತುಂಬಾ ಆಳವಾಗಿ ಚಿಂತಿಸಬೇಕು. ಈ ತೀರ್ಪು ಏನು ಎಂಬುದಾದರೆ ವಾಕ್ಯ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಯೋಹಾನನ ಶುಭ ಸಂದೇಶದಲ್ಲಿ ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ತೀರ್ಪು ಎಂದರೆ ಜ್ಯೋತಿ ಜಗತ್ತಿಗೆ ಬಂದಿತ್ತು, ಮಾನವರಾದರೂ ತಮ್ಮ ದುಷ್ಕೃತ್ಯಗಳಿಂದಾಗಿ ಆ ಜ್ಯೋತಿಗೆ ಬದಲು ಅಂಧಕಾರವನ್ನೇ ಅವಲಂಬಿಸಿದರು. ಹಾಲೆಲೂಯಾ, ಹಾಲೆಲೂಯಾ. ಜ್ಯೋತಿ ರಕ್ಷಕರಾದ ಪ್ರಭು ಯೇಸು, ಮೆಸ್ಸಾಯನಾದ ಪ್ರಭು ಯೇಸು, ಇಮ್ಯಾನುವೇಲ್ ಆದ ಪ್ರಭು ಯೇಸು, ರಕ್ಷಕರಾದ ಪ್ರಭು ಯೇಸು, ಪಾಪ ವಿಮೋಚಕರಾದ ಪ್ರಭು ಯೇಸು ನಮ್ಮ ಮಧ್ಯೆ ಬಂದರೂ ಸಹ, ಆ ಬೆಳಕಿನ ಪ್ರಭು ಯೇಸು ನಮ್ಮಲ್ಲಿ ಬಂದರೂ ಸಹ, ಬೆಳಕಾಗಿರುವ ಪ್ರಭು ಯೇಸುವನ್ನ, ಬೆಳಕಾಗಿರುವ ದೇವರ ವಾಕ್ಯವನ್ನು ಅವಲಂಬಿಸಿಕೊಳ್ಳದೆ ನಾವು ಕತ್ತಲನ್ನೇ, ಲೋಕವನ್ನೇ, ಲೋಕ ಕೊಡುವುದನ್ನೇ ನಾವು ಅವಲಂಬಿಸಿಕೊಂಡ ಕಾರಣ ನಾನು ತೀರ್ಪಿಗೆ ಗುರಿಯಾಗುತ್ತೇನೆ. ಕ್ರಿಸ್ತ ಯೇಸುವಿನಲ್ಲಿ ವಿಶ್ವಾಸವಿಲ್ಲ, ಸುಮ್ಮನೆ ಬರೀ ಬಾಯಿ ಮಾತಿದೆ ಅಷ್ಟೇನೆ, ಬರಿಯ ಬಾಯಿ ಮಾತಿದೆ ಅಷ್ಟೇನೆ.
ಯಾಕಂದ್ರೆ ಕೇಡು ಮಾಡುವವನಿಗೆ ಬೆಳಕು ಅಂದ್ರೆ ಆಗೋದೇ ಇಲ್ಲ. ನೋಡಿ, ಕೆಲವರೆಲ್ಲ ಮಾತಾಡ್ತಾ ಇರ್ತೀರಲ್ಲ, ಕೆಲವರಿಗೆ ಅವರ ತಪ್ಪನ್ನ ತೋರಿಸಿದ್ರೆ ಸಾಕು ಕೆಂಡದಂತ ಬೆಂಕಿ ಬರ್ತದೆ. ಮತ್ತೆ ಅವರಿಗೆ ಬುದ್ಧಿವಾದ ಹೇಳಿದ್ರೆ ಇಡಿಸೋದಿಲ್ಲ. ಕುಡಿಯೋನು ಹೋಗಿ ಕುಡಿಬೇಡ ಅಂತೇಳಿ, ತಪ್ಪು ಮಾಡೋಣ ತಪ್ಪು ಮಾಡಬೇಡ ಅಂತೇಳಿ, ಯಾರನ್ನೇ ಆಗಲಿ ಹೇಳಿ. ಕತ್ತಲಲ್ಲಿ ಜೀವಿಸುವವನಿಗೆ ಬೆಳಕೆಂದರೆ ಆಗೋದಿಲ್ಲ. ಸುಳ್ಳು ಹೇಳಿ 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 ಜೀವಿಸುವವನಿಗೆ ಸತ್ಯ ಅಂದರೆ ಗೊತ್ತಿಲ್ಲ. ಅವನಿಗೆ ದಿನ ಸುಳ್ಳು ಹೇಳಲೇಬೇಕು. ಸುಮ್ಮನಾದರೂ ಸುಳ್ಳು ಹೇಳಬೇಕು, ಪರರ ಬಗ್ಗೆ ದೂಷಿಸಬೇಕು, ಕೆಟ್ಟತನವನ್ನು ಬಿತ್ತಬೇಕು, ತಾನು ಒಳ್ಳೆಯವನಾಗಬೇಕು. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಕತ್ತಲೆಯಲ್ಲಿರುವವನಿಗೆ ಬೆಳಕೆಂದರೆ ಆಗುವುದಿಲ್ಲ. ಕೆಡುಕು ಮಾಡುವವನಿಗೆ ನೀನು ಮಾಡುವುದು ತಪ್ಪು ಎಂದರೆ ಅವನಿಗೆ ಆಗುವುದಿಲ್ಲ. ಅಂದಿನಿಂದ ನೀನು ಅವನಿಗೆ ಶತ್ರು. ಒಬ್ಬ ತಪ್ಪನ್ನ, ಒಬ್ಬ ಅಧಿಕಾರಿಯ ತಪ್ಪನ್ನ, ಒಬ್ಬ ಯಾಜಕನ ತಪ್ಪನ್ನ, ಒಬ್ಬ ಸ್ಥಾನಮಾನದಲ್ಲಿರುವ ತಪ್ಪನ್ನ ಒಮ್ಮೆ ತೋರಿಸಿ ಅಲ್ಲ, ಕೆಳಕ್ಕೆ ಹಾಕಿ ಜಜ್ಜಿ ಬಿಡ್ತಾರೆ. ಬೆಲ್ಲ ಅಮಟೆಕಾಯಿ ಜಜ್ಜಂಗೆ ಜಜ್ಜಿ ಬಿಡ್ತಾರೆ. ಒಂದು ಯಾಜಕರ ಬಳಿ ಹೋಗಿ ಹೇಳಿಲ್ಲ, ಒಬ್ಬ ಪಾಸ್ಟರ್ ಬಳಿ ಹೋಗಿ ಹೇಳಿಲ್ಲ, ನಾನು ಶುಭ ಸಂದೇಶ ಸಾರೋನು ಪವರ್ಫುಲ್ ಎಂಬುದು ಅವನಲ್ಲಿ ಹೋಗಿ ಹೇಳಿಲ್ಲ, ನಾನು ಅದ್ಭುತ ಮಾಡ್ತಾನೆ, ದೆವ್ವ ಬಿಡಿಸ್ತಾ ಇದ್ದೇನೆ ಅಂತ ಹೇಳೋರು ಅವರ ತಪ್ಪನ್ನ ಹೋಗಿ ತೋರಿಸಿ ಹೇಳಿ ಎಲ್ಲ ನೋಡುತ್ತೇನೆ. ಅದರಲ್ಲೂ ಅಧಿಕಾರದಲ್ಲಿರುವವರ ಬಳಿ ಹೋಗಿ ಹೇಳಿಲ್ಲ, ಅವರ ತಪ್ಪನ್ನು ತೋರಿಸಿ ಅಲ್ಲ, ಅಮಟೆಕಾಯಿ ಜಜ್ಜಿದಾಗಿ ಜಜ್ಜಿ ಬಿಡುತ್ತಾರೆ. ಕಾರಣ ಏನು? ಅವರು ಕತ್ತಲೆಯಲ್ಲಿರುವ ಕಾರಣ ಅವರಿಗೆ ಬೆಳಕೆಂದರೆ ಆಗುವುದಿಲ್ಲ. ಅವರು ಬರೀ ಬಾಯಿ ಉಪಚಾರದಲ್ಲಿ ಮಾತ್ರವೇ ಸಾರುವವರು, ನಟಿಸುವವರು. ನಾನು ಮತ್ತು ನೀವು ತುಂಬಾ ಆಳವಾಗಿ ಚಿಂತಿಸಬೇಕು ಪ್ರಿಯ ಸಹೋದರನೇ ಸಹೋದರಿಯರೇ. ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೇ ಇಲ್ಲ. ಯಶಸ್ಸು ಮಾಡಿದ ಯಾವನು ತನ್ನ ಎಲ್ಲಿ ಕೆಟ್ಟತನ ದುಷ್ಕೃತ್ಯಗಳು ಹೊರಬಂದ್ಬಿಡ್ತದ ಎಂಬುದಾಗಿ ತಿಳಿದು ಅವನು ಬೆಳಕಿನತ್ತ ಬರೋದೇ ಇಲ್ಲ. ಕೆಲಸ ನೋಡಿ, ಪ್ರಾರ್ಥನೆಗೆ ಬರುವಾಗ, ಧ್ಯಾನಕ್ಕೆ ಬರುವಾಗ, ಕೌನ್ಸಿಲಿಂಗ್ಗೆ ಬರುವಾಗ ಮನೆಯಲ್ಲಿ ತಳ್ತಾರೆ, ಹೋಗು ಕೌನ್ಸಿಲಿಂಗ್ಗೆ, ಹೋಗು ಅಮ್ಮ ಅಪ್ಪ ಒಬ್ಬೊಬ್ಬರು ತಳ್ತಾರೆ. ನಾನು ನೋಡ್ತೀನಲ್ಲ, ಧ್ಯಾನಗಳಲ್ಲಿ ನಾನು ನೋಡ್ತೇನೆ, ಬರೋದೇ ಇಲ್ಲ. ಇನ್ನು ಕೆಲವರು ಸ್ಕೋಪ್ ತೋರಿಸ್ತಾರೆ, ಇನ್ನು ಕೆಲವರು ನಟನೆ ಮಾಡ್ತಾರೆ. ಧ್ಯಾನಕ್ಕೆ ಬರುವಾಗ ಕೈಗಳನ್ನೆತ್ತಿ ಎಲ್ಲರಂತೆ ಸ್ತುತಿಸ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಅವರೊಳಗೆ ಕಲ್ಮಶಗಳು ಹೋಗುವುದಿಲ್ಲ, ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ. ಅವರ ತಪ್ಪಿನ ಅವರಿಗೆ ಅರಿವು ಆಗುವುದೇ ಇಲ್ಲ. ಅವರಿಗೆ ಒಂದೇ, ನಾನು ಪ್ರಾರ್ಥಿಸ್ತಾ ಇದ್ದೇನೆ, ಕೈ ಎತ್ತುತ್ತಾ ಇದ್ದೇನೆ, ಸ್ತುತಿಸ್ತಾ ಇದ್ದೇನೆ, ಉಪವಾಸ ಮಾಡ್ತಾ ಇದ್ದೇನೆ, ಬಲಿಪೂಜೆಗೆ ಹೋಗ್ತಾ ಇದ್ದೇನೆ, ನಾನು ಒಳ್ಳೆಯವಳು, ಪ್ರಾಮಾಣಿಕನು. ಆದರೆ ಎಲ್ಲರಿಗೂ ನಾನು ತೀರ್ಪು ಕೊಡುತ್ತಾ ಇದ್ದೇನೆ. ಎಷ್ಟು ಹೇಳ್ತಾ ಇದ್ದಾರೆ, ವಾಕ್ಯ ಹೇಳ್ತಾ ಇದೆ. ತನ್ನ ದುಷ್ಕೃತ್ಯಗಳು ಬಯಲಾಗಬಾರದೆಂದು ಅವನು ಬೆಳಕಿನ ಬಳಿಗೆ ಸುಳಿಯುವುದೂ ಇಲ್ಲ. ಸತ್ಯಸಂಧನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ, ತಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂಬುದನ್ನು ತೋರ್ಪಡಿಸಿಕೊಳ್ಳುತ್ತಾನೆ. ಸತ್ಯಸಂಧನ ಏನ್ ಮಾಡ್ತಾನೆ? ದೇವರು ಮೆಚ್ಚುವುದನ್ನ ಮಾಡ್ತಾನೆ. ಅವನ ಹೃದಯದಲ್ಲಿ ತಪ್ಪು ಬೆಳಿಗ್ಗೆ ಮಾಡಿದರು, ಮಧ್ಯಾಹ್ನ ಮಾಡಿದರು, ರಾತ್ರಿ ಮಾಡಿದರು, ಅವನು ಮಲಗುವುದಕ್ಕೆ ಮುಂಚಿತವಾಗಿ ಅವನು ಹೇಳ್ತಾನೆ, ಅಯ್ಯಯ್ಯೋ ನಾನು ತಪ್ಪು ಮಾಡಿದೆ, ದೇವರ ಮುಂದೆ ನಾನು ಪಾಪ ಮಾಡಿದೆ, ನಾನು ದ್ರೋಹ ಮಾಡಿದೆ, ಇಂಥವರನ್ನು ನಾನು ಬೈದೆ, ಇಂಥವರನ್ನು ಶಪಿಸಿದೆ, ಅಯ್ಯೋ ನಾನು ಹೀಗೆ ದುರಾಸೆ ಪಟ್ಟೆ, ವ್ಯಭಿಚಾರಕ್ಕೆ ಆಸೆ ಪಟ್ಟೆ, ಕಳ್ಳತನ ಮಾಡಿದೆ, ಮೋಸ ಮಾಡಿದೆ. ಇವೆಲ್ಲವನ್ನು ಕುರಿತು ಅವನ ಹೃದಯ, ಅವನ ಮನಸ್ಸಾಕ್ಷಿ ಅವನನ್ನು ಬೇಟೆಯಾಡುತ್ತದೆ. ದೇವರ ಮುಂದೆ ಕುಳಿತುಕೊಳ್ಳುತ್ತಾನೆ. ಅವನು ತಾನು ಮಾಡುವುದು ದೇವರಿಗೆ ಮೆಚ್ಚುಗೆ ಆದದ್ದೇ ಎಂಬುದಾಗಿ ಚಿಂತಿಸುತ್ತಾನೆ, ಹಾಗೂ ಹೆಚ್ಚಾಗಿ ದೇವರಿಗೆ ಮೆಚ್ಚುಗೆ ಆದದ್ದನ್ನೇ ಮಾಡಲು ಅವರು ಪ್ರಯತ್ನಿಸುತ್ತಾರೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ, ನೀನು ದೇವರ ಮುಂದೆ ಹೋಗುವಾಗ ನಿನ್ನ ಮನಸ್ಸಾಕ್ಷಿ ಚುಚ್ಚದಿದ್ದರೆ, ನಿನ್ನ ಮನಸ್ಸಾಕ್ಷಿ ನಿನ್ನನ್ನ ಕೆದಕದಿದ್ದರೆ ನೀನು ದೇವರಿಗೆ ಭಯಪಡಬೇಕಾಗಿಲ್ಲ. ಪ್ರೀಸಲೋ ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಪ್ರಾಮಾಣಿಕರಾಗಿದ್ದರೆ, ಯಾರಿಗೂ ತೀರ್ಪು ಕೊಡದೇ ಇದ್ದರೆ, ನಾನು ದೇವರ ಮುಂದೆ ಕುಳಿತುಕೊಳ್ಳುವಾಗ ನನ್ನ ಮನಸ್ಸಾಕ್ಷಿ, ನಿಮ್ಮ ಮನಸ್ಸಾಕ್ಷಿ ನಿಮಗೆ ಹೋರಾಟವನ್ನು ತರದೆ ಹೋದರೆ ನೀವು ದೇವರಿಗೆ ಭಯಪಡದೇ ಬೇಕಿಲ್ಲ. ಒಂದು ಪಕ್ಷ ನೀವು ದೇವರ ಮುಂದೆ ಹೋಗಿ ಕುಳಿತುಕೊಳ್ಳುವಾಗ ನಿನ್ನ ಮನಸ್ಸಾಕ್ಷಿ ನಿನಗೆ ಬೇಟೆಯನ್ನು ಆಡುವುದಾದರೆ
ದೇವರ ಮುಂದೆ ನಿನಗೆ ಕುಳಿತುಕೊಳ್ಳಿಕ್ಕೆ ಆಗುವುದಿಲ್ಲ. ನಿನ್ನ ಹೃದಯ ಚುಚ್ಚುತ್ತಾನೆ ಇರ್ತದೆ, ಚುಚ್ಚುತ್ತಾನೆ ಇರ್ತದೆ. ಹೌದು ಪ್ರಿಯರೇ, ಒಂದು ಇಂಗ್ಲಿಷ್ ಸಿನಿಮಾವನ್ನು ನಾನು ವೀಕ್ಷಿಸಿದೆ. ಏನು ದಿ ಪೋಪ್ ಏನೋ ಬರ್ತದೆ, ಹೆಸರು ನಾನು ಮರ್ತು ಬಿಟ್ಟೆ. ಆ ಚಿತ್ರದಲ್ಲಿ ಅದು ಒಂದು ಡೆವಿಲ್ ಚಿತ್ರ, ಅಂದರೆ ಒಂದು ದೆವ್ವ ಪೀಡಿತವಾದಂಥ ಚಿತ್ರ. ಗುರುಗಳು ಹಾಗೂ ಧರ್ಮಾಧ್ಯಕ್ಷರುಗಳು ಸೈತಾನನ್ನು ಉಚ್ಚಾಟನೆ ಮಾಡುವಂಥ ಸಿನಿಮಾ. ಎಕ್ಸಾಸಿಟ್ ಅಂತ ಹೇಳಿ, ದಿ ಪೋಪ್ ಎಕ್ಸಾಸಿಟ್ ಅಂತ ಹೇಳಿ ಎಂಬುದಾಗಿ ಕಾಣ್ತದೆ. ಬೇಕಾದ್ರೆ ನಾನು ಆಮೇಲೆ ನಿಮ್ಗೆ ಹೇಳ್ತೇನೆ ಅದರ ಸರಿಯಾದ ಹೆಸರನ್ನ. ಇಲ್ಲಿ ಒಂದು ಹೆಣ್ಣಿನ ಮೇಲೆ ಒಂದು ದುರಾತ್ಮವು ಕವಿಯುತ್ತದೆ. ಆ ಚಿತ್ರಣ ಪೂರ್ತಿ ಅದೇ ಸನ್ನಿವೇಶ. ಈ ಗುರುಗಳು, ವಿಶ್ವಾಸದಲ್ಲಿ ಬಲವಾಗಿ ಪ್ರಾರ್ಥಿಸುವಂತಹ ಗುರುಗಳು ಆ ದೆವ್ವವನ್ನು ಬಿಡಿಸಲಿಕ್ಕೆ ಹೋಗ್ತಾರೆ. ಅದು ತುಂಬಾ ಕ್ರೂರತನದಿಂದ ವರ್ತಿಸುತ್ತದೆ. ಕೊನೆಗೆ ಅವರೊಂದಿಗೆ ಇನ್ನೊಂದು ಗುರುಗಳು ಸಹ ಅವರೊಂದಿಗೆ ಆ ದೆವ್ವವನ್ನು ಉಚ್ಚಾಟನೆ ಮಾಡಲಿಕ್ಕೆ ಹೋಗಿ ಇಬ್ಬರು ಸಹ ಹೋಗ್ತಾರೆ. ಶಕ್ತಿ ಸಾಕಾಗದು, ಇಬ್ಬರು ಸೇರಿ ಪ್ರಾರ್ಥಿ ಆ ದುರಾತ್ಮನ ಯಾರಿಂದಲೇ ಬಿಡಿಸ್ಲಿಕ್ಕಾಗ. ಯಾಕೆಂದ್ರೆ ಆ ದುರಾತ್ಮನ ಬಿಡಿಸಲಿಕ್ಕೆ ಹೋದಂತ ಎಲ್ಲ ಗುರುಗಳು ಸತ್ತು ಹೋಗ್ತಾರೆ, ಅವರನ್ನು ಸಾಯಿಸಿಬಿಡುತ್ತದೆ. ಆದ್ರೆ ಅಷ್ಟು ಶಕ್ತಿ ಅದಕ್ಕಿದೆ. ಆದರೆ ಈ ಎರಡೂ ಗುರುಗಳು ವಿಶ್ವಾಸದಲ್ಲಿ ಆ ಸೈತಾನನ ಮುಂದೆ, ದೆವ್ವ ಪೀಡಿತ ಸ್ತ್ರೀಯ ಹೆಣ್ಣು ಮಗಳ ಮುಂದೆ, ಚಿಕ್ಕ ಹುಡುಗಿ ಅವಳ ಮುಂದೆ ಕುಳಿತು ಪ್ರಾರ್ಥಿಸುವಾಗ ಅದರ ಕುಯುಕ್ತಿ ನೋಡಿ. ಆ ಸೈತಾನನು ಏನು ಮಾಡುತ್ತಾನೆ, ಹೀಗೆ ನಿಮ್ಮ ಮುಂದೆ, ನನ್ನ ಮುಂದೆ, ನಾನು ಪ್ರಾರಂಭದಲ್ಲಿ ಹೇಳಿದೆ, ನಿಮಗೆ ಹೇಳಿದೆ, ನಾವು ಎರಡು ವಿಧದಲ್ಲಿ ನಾವು ನಮ್ಮ ಮನಸ್ಸಾಕ್ಷಿ ಹೋರಾಟ ಮಾಡುತ್ತದೆ. ಒಂದು, ನಾವು ಮಾಡಿದ ತಪ್ಪಿನ ನಿಮಿತ್ತವಾಗಿ ಮನಸ್ಸಾಕ್ಷಿ ನಾನು ತಪ್ಪು ಮಾಡಿದ್ದೇನೆ ಎಂಬುವಂಥದ್ದು. ಎರಡನೇದು, ನಾನು ಪಾಪ ಮಾಡಿದ ಮೇಲೆ ನಾನು ದೇವರ ಮುಂದೆ ಹೋಗುವಾಗ ಪದೇ ಪದೇ ನಾನು ಕ್ಷಮೆ ಯಾಚಿಸಿದರೂ ಸಹ ಪದೇ ಪದೇ ನೀನು ಪಾಪ ಮಾಡಿದೆ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡದಂತೆ ದೇವರಿಂದ ದೂರ ಮಾಡುವಂಥದ್ದು. ಈ ಚಿತ್ರೀಕರಣವನ್ನು ನೋಡುವಾಗ ಈ ಮೊದಲನೆಯ ಗುರು ಈ ದುರಾತ್ಮವನ್ನು ಬಿಡಿಸಲು ಯತ್ನಿಸುವಾಗ ದುರಾತ್ಮ ನಗಾಡುತ್ತದೆ. ನಗಾಡುತ್ತದೆ, ನೀ ಗೊತ್ತಿಲ್ವಾ, ನೀನು ನನ್ನನ್ನು ಬಿಡುಗಡೆ ಪಡಿಸಲಿಕ್ಕಾಗಿ ಬಂದಿದ್ದೀಯಾ, ನಿನಗೆ ಶಕ್ತಿ ಇಲ್ಲ, ನಿನಗೆ ಆಗುದಿಲ್ಲ. ಯಾಕಂದ್ರೆ ನೀನು ಒಬ್ಬಳನ್ನು ಪ್ರೀತಿಸಿದೀಯಲ್ಲ, ನಿನಗೆ ಒಬ್ಬಳು ಕಾಮುಕಿ ಇದ್ದಳಲ್ಲ. ಕಾಮುಕಿಯನ್ನ ಆ ಗುರುಗಳ ಮುಂದೆ ತರುತ್ತದೆ. ಒಂದು ನಗ್ನ ಚಿತ್ರಣವನ್ನ, ಆಕೆಯ ಕಾಮುಕಿಯನ್ನ ತನ್ನ ಮುಂದೆ ತಂದು ಆಕೆಯ ನಗ್ನತೆಯನ್ನ ಗುರುಗಳ ಕಣ್ಣು ಮುಂದೆ ತೋರಿಸುತ್ತದೆ. ಆದರೆ ಆ ಪ್ರಾರ್ಥನೆಯಿಂದ ಅಡಚಣೆ ಆಗುವುದಕ್ಕಾಗಿ, ಆ ಪ್ರಾರ್ಥನೆಯನ್ನು ಬಿಟ್ಟು ಬಿಡುವುದಕ್ಕಾಗಿ ಗುರುಗಳು ಭಾರವಹಿಸುತ್ತಾರೆ. ಅವರು ಬೇರೆ ಒಂದು ಹೆಣ್ಣಿನ ಸಂಪರ್ಕ ಅವರಲ್ಲಿ ಇದ್ದದ್ದ ಕಾರಣ ಆ ಒಂದು ಬಲಹೀನತೆಯನ್ನು ಸೈತಾನ ಹೇಳುತ್ತಾನೆ. ನೀನು ಬಲಹೀನನು. ಗುರು ತತ್ತರಿಸಿ ಹೋಗುತ್ತಾರೆ. ಎರಡನೇದಾಗಿ ಈ ಇನ್ನೊಂದು ಗುರುಗಳು ಬಂಧಿಸಲಿಕ್ಕೆ ಹೋಗ್ತಾರೆ. ಈ ಇನ್ನೊಂದು ಗುರುಗಳು ಬಂಧಿಸಲಿಕ್ಕೆ ಹೋಗುವಾಗ ಸೈತಾನ ಇವರ ಮುಂದೆಯೂ ಸಹ ಒಂದು ಹೆಣ್ಣನ್ನ ಇಡುತ್ತಾನೆ. ನೀನು ಗುರು ಜೀವನವನ್ನು ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಹೆಣ್ಣಿನ ಸಂಪರ್ಕದಲ್ಲಿದ್ದೆ, ಒಂದು ಹೆಣ್ಣಿನ ಜೊತೆ ದೈಹಿಕ ಸಂಪರ್ಕದಲ್ಲಿದ್ದೆ, ನೀನು ಪಾಪ ಮಾಡಿದೆ. ಆದರೆ ಅದನ್ನ ನೀನು ಅರಿತೆಯಾ? ಅದನ್ನು ಮರೆತು ಬಿಟ್ಟಿಯಾ? ಅದು ನಿನ್ನ ಮನಸ್ಸಿನಲ್ಲಿ ಮರೆತು ಹೋಯಿತೆ ಹೇಳುವಾಗ ಇಬ್ಬರು ಯಾಜಕರಿಗೂ ಸಹ ಪ್ರಾರ್ಥನೆ ಮಾಡಲಾಗುವುದಿಲ್ಲ, ಆ ಸೈತಾನನ್ನು ಬಿಡುಗಡೆ ಪಡಿಸಲಿಕ್ಕಾಗುವುದಿಲ್ಲ. ಕೊನೆಗೆ ಆ ಕ್ಷಣದಲ್ಲಿ ಆ ಯಾಜಕರು, ಆ ಹಿರಿಯ ಯಾಜಕರು, ಆ ಕಿರಿಯ ಯಾಜಕರ ಬಳಿ ಮಂಡಿ ಊರಿ ಪಾಪ ನಿವೇದನೆಯನ್ನು ಮಾಡುತ್ತಾರೆ. ತದಬಳಿಕ ಕಿರಿಯ ಯಾಜಕರ ಹಿರಿಯ ಯಾಜಕರ ಬಳಿ ಅವರು ಸಹ ಪಾಪ ನಿವೇದನೆ ಮಾಡುತ್ತಾರೆ. ಹೀಗೆ ಇಬ್ಬರು ಪಾಪ ಮಾಡಿದ ಬಳಿಕ ಆ ದುರಾತ್ಮವನ್ನ
ಬಿಡಿಸಲು ಮತ್ತೆ ಹೋಗುತ್ತಾರೆ. ಹೌದು ಪ್ರಿಯರೇ, ಸೈತಾನ ನಾವು ದೇವರ ಮುಂದೆ ಕುಳಿತುಕೊಳ್ಳುವಾಗ ನಮ್ಮ ಪಾಪಗಳನ್ನು ತಲೆಯೊಳಗೆ ಹಾಕುವನು. ಹಾಗೂ ನಮ್ಮ ಮನಸ್ಸಾಕ್ಷಿಯು ಈ ಒಂದು ಪಾಪಗಳು ನಮ್ಮಲ್ಲಿ ಇರುವುದರಿಂದ ನಾನು ಪ್ರಾರ್ಥನೆ, ದೇವರ ಪ್ರಾರ್ಥನೆ, ನನ್ನ ಪ್ರಾರ್ಥನೆ ಕೇಳುವುದಿಲ್ಲ ಎಂಬ ಹೋರಾಟ ಬರುವುದು. ಯೋಚಿಸಬೇಕು ಪ್ರಿಯರೇ. ಅದು ಕೇಳಿದ್ದು, ಸತ್ಯಸಂಧನಾದರೂ ಬೆಳಕಿನ ಬಳಿಗೆ ಬರುತ್ತಾನೆ, ನಾನು ಮಾಡುವುದು ದೇವರು ಮೆಚ್ಚುವುದನ್ನೇ ಎಂಬುದನ್ನು ತೋರ್ಪಡಿಸುತ್ತಾನೆ. ಯೋಚಿಸಿ ಪ್ರಿಯ, ನನ್ನ ವಿಶ್ವಾಸ, ನಿಮ್ಮ ವಿಶ್ವಾಸ, ನಾನು ದೇವರನ್ನ ಅರಿತುಕೊಂಡಿದ್ದೇನೆ ಎಂದು ಹೇಳುವಂತ ನನ್ನ ಜೀವನ, ನಿಮ್ಮ ಜೀವನ, ಮತ್ತೊಬ್ಬರು ಸರಿಯಿಲ್ಲ ಎಂದು ಮತ್ತೊಬ್ಬರಿಗೆ ತೀರ್ಪು ಕೊಡುವ ನನ್ನ ಜೀವನ. ಪ್ರಭು ಯೇಸು ಈ ಲೋಕಕ್ಕೆ ಬಂದದ್ದು ತೀರ್ಪಿಡುವುದಕ್ಕಾಗಿ ಅಲ್ಲ, ನಮಗೆ ಬಿಡುಗಡೆಯನ್ನು ಕೊಡುವುದಕ್ಕಾಗಿ, ಕ್ಷಮೆಯನ್ನು ಕೊಡುವುದಕ್ಕಾಗಿ ಎಂಬುವಂತ ಸತ್ಯ, ಇವೆಲ್ಲವನ್ನು ನಾವು ಅರಿಯಬೇಕು. ಈ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಈ ದೇವರ ಸಾಮ್ರಾಜ್ಯದ ಕುರಿತು ಧ್ಯಾನಿಸುತ್ತಿರುವ ನನ್ನ ಸಹೋದರನೇ, ಸಹೋದರಿಯೇ, ಧ್ಯಾನಿಸು. ಆಂಡ್ರೆ ಫರ್ನಾಂಡಿಸ್, ಚಿಂತಿಸಿ ಪ್ರಾರ್ಥಿಸಿ. ವಾಕ್ಯನ ಮೊದಲಿಂದ ಕೇಳಿ. ದೇವರು ನಿಮ್ಮೊಡನೆ ಮಾತನಾಡುತ್ತಾರೆ, ದೇವರು ನಿಮ್ಮೊಂದಿಗೆ ಮಾತನಾಡುತ್ತಾರೆ. ಮತ್ತು ಈ ಒಂದು ಲೈವ್ಗೆ ನಿಮಗೆ ಗೊತ್ತಿರುವಂತವರು ವಿಶ್ವಾಸಿಗಳಿದ್ದರೆ ಅವ್ರನ್ನ ಕರೆದುಕೊಂಡು ಬನ್ನಿ. ಹಾಗೆ ಈ ಲೈವ್ನಲ್ಲಿ ಹಾಗೆಯೇ ಶೇರ್ ಮಾಡಿ, ಲಿಂಕ್ಗಳನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಫ್ರೆಂಡ್ಸ್ಗಳಿಗೆ, ಗ್ರೂಪ್ಗಳಿಗೆ ನೇರ ಪ್ರಸಾರಕ್ಕೆ ಅವ್ರನ್ನ ಕರೆದುಕೊಂಡು ಬನ್ನಿ. ಹೌದು, ಲಿಂಕ್ನ ಶೇರ್ ಮಾಡಿ. ಆಗ ನಿಮ್ಮ ಮಿತ್ರರೆಲ್ಲರೂ ನೋಡಲು ಕೇಳಲು ಸಾಧ್ಯ. ಯಾಕಂದ್ರೆ ದೇವರ ವಾಕ್ಯದಿಂದಲೇ ನಮಗೆ ಬಿಡುಗಡೆ. ಹಾಗೂ ನಿಮಗೆ ಲಿಂಕ್ಗಳನ್ನು ಕಳಿಸಲಾಗುತ್ತದೆ, ಯೂಟ್ಯೂಬ್ ಲಿಂಕ್ಗಳನ್ನ, ಅದನ್ನು ಸಹ ಶೇರ್ ಮಾಡಿ. ದೇವರ ಮಹಿಮೆಗಾಗಿ, ಈ ಸ್ವರ್ಗೀಯ ಯಾತ್ರೆ ಹಣ ಮಾಡುವುದಕ್ಕಾಗಿ ಅಲ್ಲ. ಯಾವ ಯೂಟ್ಯೂಬ್ ಚಾನಲ್ ₹1 ಹಣ ಸಂಪಾದನೆ ಮಾಡಬೇಕೆಂಬುದಕ್ಕಾಗಿ ಇಲ್ಲ. ಅದು ಬೇಡವೂ ಬೇಡ. ಎರವಲಾಗಿ ಪಡೆದುಕೊಂಡದನ್ನು ಎರವಲಾಗಿ ಕೊಡುವುದೇ ನಮ್ಮ ಕರ್ತವ್ಯ. ಪ್ರಾರ್ಥಿಸಿ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾನು ಹೇಳಿದೆ, ದೇವರು ಅಂದ್ರೆ ಯಾರಿಗಾದ್ರೂ ಕೇಳಿ ಹೇಳಿ. ದೇವರು ಎಂಬ 3 ಪದಕ್ಕೆ ಅರ್ಥ ದೇಹವಿಲ್ಲದವರು, ವಾ ವಯಸ್ಸಿಲ್ಲದವರು, ರೂಪವಿಲ್ಲದವರು. ದೇವರು ಎಂಬ 3 ಪದದ ಅರ್ಥ. ಆ ದೇವರನ್ನಾರು ನೋಡಲಾಗಲಿಲ್ಲ, ಯಾರಿಂದಲೂ ನೋಡಲು ಸಾಧ್ಯವಿಲ್ಲ. ಆದರೆ ಆದಿಯಲ್ಲಿದ್ದಂತಹ ದೇವರು, ಅಗೋಚರವಾದಂತಹ ದೇವರು ಗೋಚರವಾದರು ನಮ್ಮ ಮಧ್ಯೆ ತಾಯಿ ಮಾತೆಯ ಮರೆಮನ ಮುಖಾಂತರವಾಗಿ. ದೇವರು ಅಂದು ಮಾತನಾಡಿದರು ಪ್ರವಾದಿಗಳೊಡನೆ, ಇಂದು ದೇವರು ಮಾತನಾಡುತ್ತಾ ಇದ್ದಾರೆ ವಾಕ್ಯದೊಡನೆ ತನ್ನ ಪ್ರಿಯ ಪುತ್ರನ ಮೂಲಕವಾಗಿ. ಆಲಿಸಿ, ಧ್ಯಾನಿಸಿ, ಪ್ರಾರ್ಥಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ಲಾರ್ಡ್. ಗಾಡ್ ಬ್ಲೆಸ್ ಯು.